ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳ 119ನೇ ವರ್ಷದ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ವಿವಿಧ ಕಾರ್ಯ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಇನ್ನು ದಾಸೋಹಕ್ಕೆ ಹೆಸರುವಾಸಿ ಅಂದರೆ ಸಿದ್ಧಗಂಗಾ ಮಠ. ಬರುವಂತಹ ಭಕ್ತಾದಿಗಳಿಗೆ ಇವತ್ತು ಮಧ್ಯಾಹ್ನ ವಿಶೇಷವಾದಂಥ ಒಂದು ದಾಸೋಹಕ್ಕಾಗಿ ಈಗಾಗಲೇ ವಿವಿಧ ಬಗೆಯ ಅಡುಗೆಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಚಿತ್ರಾನ್ನ ಆಗಿರ್ಬೋದು, ಅನ್ನ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಜೊತೆಗೆ ಸಿಹಿ ಊಟ, ಪಾಯಸ ಆಗಿರ್ಬೋದು, ಬೂಂದಿ, ಕೇಸರಿ ಬಾತು, ಈ ರೀತಿಯಾದಂಥ ಒಂದಷ್ಟು ಅಡುಗೆಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ಬಾಣಸಿಗರು ನೀವು ನೋಡ್ಬೋದು. ಒಂದು ಕಡೆ ಈಗಾಗಲೇ ಅನ್ನವನ್ನು ರೆಡಿ ಆದಂತಹ ಬಳಿಕವಾಗಿ ಇಳಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅಕ್ಕಿಯನ್ನು ತೆಗೆದು ಫಿಲ್ ಮಾಡಲಿಕ್ಕೂ ಕೂಡ ಮತ್ತೊಂದು ಕಡೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ನೋಡಿದ್ರೆ ಈಗಾಗಲೇ ಏನು ಹಾಕಿರುವಂತಹ ಅಕ್ಕಿಯನ್ನು ಏನೊಂದು ಬೇಯಿಸುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಕೂಡ ಸಾಕ್ತಾ ಇರುವಂಥದ್ದು. ಇನ್ನು ಇದರ ನಡುವೆ ಮತ್ತೊಂದು ಕಡೆ ಅನ್ನಕ್ಕೆ ಸಾಂಬಾರಾಗಿ ಕೂಡ ವಿವಿಧ ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತಾ ಇರುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನೋಡ್ಬೋದು. ಸಹಜವಾಗಿ ಈಗ ಯುದ್ಧ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ, ಹಾಗಾಗಿ ಎಲ್ಲೆಲ್ಲೂ ಸಿಲಿಂಡರ್ನ ಅಭಾವ ಆಗ್ತಾ ಇದೆ. ಆದರೆ ಇದು ಸಿದ್ಧಗಂಗಾ ಮಠಕ್ಕೆ ತಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸಿದ್ಧಗಂಗಾ ಮಠದಲ್ಲಿ ಮೊದಲಿಂದಲೂ ಕೂಡ ತಮ್ಮ ಅಡುಗೆ ಏನಿದೆ ಅವೆಲ್ಲವನ್ನೂ ಕೂಡ ಸೌದೆ ಒಲೆಯಲ್ಲೇ ಮಾಡುವಂಥದ್ದು. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಅಡಿಕೆಯ ಚಕ್ಕೆಗಳೇನೇನಿವೆ ಎಲ್ಲವನ್ನೂ ಬಳಸಿಕೊಂಡು ಅಡುಗೆಯನ್ನು ತಯಾರು ಮಾಡ್ತಾ ಇರುವಂಥದ್ದು. ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ, ಎಲ್ಲರಿಗೂ ಕೂಡ ಇದೇ ರೀತಿಯಾದಂಥ ಒಲೆಯ ಅಡುಗೆಯನ್ನು ಮಾಡಿಕೊಂಡು ಉಣಬಡಿಸುವಂಥದ್ದು. ಮತ್ತೊಂದು ಕಡೆ ಬರುವಂತಹ ಭಕ್ತಾದಿಗಳಿಗೆ ಸಿಹಿ ತಿನಿಸು ಪಾಯಸನೂ ಕೂಡ ಸಿದ್ಧ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಎಲ್ಲ ತಯಾರಿಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಇನ್ನು ಈ ರೀತಿಯಾದಂಥ ಒಂದು ಸಿದ್ಧತಾ ಪ್ರಕ್ರಿಯೆಯ ಬಗ್ಗೆ ಮಾತಾಡಲಿಕ್ಕೆ ಇದರ ಮ್ಯಾನೇಜರ್ ಅವರು TV9 ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಡುಗೆ ಎಲ್ಲ ಸಾಕ್ತಾ ಇದೆ, ಯಾವ ರೀತಿ ತಯಾರಿ ನಡೀತದೆ? ನಮ್ಮಲ್ಲಿ 119ನೆಯ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ನಿರಂತರವಾಗಿ ದಾಸೋಹ ವ್ಯವಸ್ಥೆ ಇದೆ. ಪರಮ ಪೂಜ್ಯರ ಆಶ್ರಯ ಮೊದಲಿಂದಲೂ ಕೂಡ ಅವರು ಕಾಯಕಕ್ಕೆ ಮತ್ತು ದಾಸೋಹಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರತಕ್ಕಂಥವರು. ಶ್ರೀಮಠಕ್ಕೆ ಬರ್ತಕ್ಕಂಥ ಯಾರೊಬ್ಬರೂ ಕೂಡ ಹಸಿದು ಹೋಗಬಾರ್ದು ಅಂತಕ್ಕಂಥದ್ದೇ ಅವರ ಉದ್ದೇಶವಾಗಿತ್ತು. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಕೂಡ ಈ ಒಂದು ದಾಸೋಹ ವ್ಯವಸ್ಥೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಬಂದಂಥ ಯಾರೂ ಕೂಡ ಹಸಿದು ಹೋಗಬಾರ್ದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಸುಮಾರು 5-6 ಕಡೆಗಳಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ನಮ್ಮ ಮಕ್ಕಳ ಒಂದು ದಾಸೋಹ, ಬೃಹತ್ ದಾಸೋಹ, ಕಾಯಕ ದಾಸೋಹ ಇದು. ಇಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ವ್ಯವಸ್ಥೆಯನ್ನು ಮಾಡಿ ತಿಂಡಿಗೆ ವ್ಯವಸ್ಥೆ ಮಾಡಿದ್ದೇವೆ. ಕಾಫಿ ಮತ್ತು ಟೀಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಧ್ಯಾಹ್ನ ಕೀರು ಮಾಡಿದ್ದೇವೆ, ಮತ್ತು ಬೂಂದಿ ಇರ್ತದೆ, ಖಾರ ಬೂಂದಿ ಇರ್ತದೆ, ಮತ್ತು ಪಲ್ಯ ಇರ್ತದೆ, ಚಿತ್ರಾನ್ನ ಇರ್ತದೆ, ಸಾಂಬಾರು ಇವೆಲ್ಲ ಕೂಡ, ಮತ್ತು ಮಜ್ಜಿಗೆ, ಇಷ್ಟು ವ್ಯವಸ್ಥೆಯನ್ನು ಮಾಡಿ, ಮತ್ತು ಉಪ್ಪಿನಕಾಯಿ ಇರ್ತದೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಾವಧಾನವಾಗಿ ಕುಳಿತು ಊಟ ಮಾಡುವ ಸ್ಥಿತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಯಾರೂ ಕೂಡ ಹಸಿದು ಹೋಗುವ ವ್ಯವಸ್ಥೆ ಇಲ್ಲಿ ಇಲ್ಲ. ಪ್ರತಿಯೊಬ್ಬರೂ ಕೂಡ ಕುಳಿತು ನಿಧಾನವಾಗಿ ಊಟವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಬಂದಂಥ ಎಷ್ಟೇ ಜನ ಆಗ್ಬೋದು, ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು, ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ದಾಸೋಹದ ವ್ಯವಸ್ಥೆ ಇರ್ತದೆ. ಬೆಳಿಗ್ಗೆ ನಾವು ಈಗಾಗಲೇ ಕೂಡ 6 ಗಂಟೆಗೆ ತಿಂಡಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. ರಾತ್ರಿ 12-1 ಗಂಟೆ ಆದರೂ ಕೂಡ ಬರ್ತಕ್ಕಂಥವರಿಗೆ ಕೊನೆ ತನಕನೂ ಕೂಡ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಬಂದಂಥವರು ನಿಧಾನವಾಗಿ ಕುಳಿತು ಪ್ರಸಾದವನ್ನು ಸೇವಿಸಿ ಹೋಗ್ಬೋದು ಅಂತಕ್ಕಂಥದ್ದು ನಮ್ಮ ಆಶಯ. ಅದು ಪರಮ ಪೂಜ್ಯರ ಆಶಯ. ಆ ನಿಟ್ಟಿನಲ್ಲಿ ಆ ಒಂದು ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಈ ದಾಸೋಹಕ್ಕೆ. ನಿರಂತರವಾಗಿ ದಾಸೋಹ ನಡೀತಾ ಇದೆ. ನಮ್ಮೆಲ್ಲ ಸಿಬ್ಬಂದಿ ಮತ್ತು ನಮ್ಮ ಶಿಕ್ಷಕ ವರ್ಗ ಮತ್ತು ನಮ್ಮ ಮಠದ ಮಕ್ಕಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆ ಒಂದು ಪ್ರಸಾದವನ್ನು ಬಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಎಲ್ಲರೂ ಕೂಡ ಶ್ರಮವಹಿಸಿ ತಮ್ಮ ವಹಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಂಚನೆಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ನಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟು ಕೂಡ ಅಡುಗೆ ಕೋಣೆಯ ಮ್ಯಾನೇಜರ್ ಅವರ ಮಾತು. ಒಟ್ಟಾರೆಯಾಗಿ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಸಿದ್ಧಗಂಗಾ ಮಠ. ಯಾರು ಎಷ್ಟೊತ್ತಿಗೆ ಬಂದರೂ ಕೂಡ ನಿರಂತರವಾಗಿ ಪ್ರಸಾದವನ್ನು ನೀಡ್ತೇವೆ. ವಿಶೇಷವಾಗಿ ಇವತ್ತಿನ ವಿಶೇಷವಾದಂತಹ ವಿವಿಧ ಖಾದ್ಯಗಳು ಈಗಾಗಲೇ ತಯಾರಾಗ್ತಾ ಇದೆ. ಬಂದಂಥವರು ಶಾಂತಿಯಾಗಿ ಆರಾಮಾಗಿ ಕೂತ್ಕೊಂಡು ಪ್ರಸಾದ ಸೇವಿಸ್ಬೋದು. ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.